ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಫುಲ್ಲು ಲೇಟ್ ಆಗಿಬಿಟ್ಟಿದೆ. ಟ್ರೈನ್ ಫೈನಲಿ ಸಿಕ್ಕಿದೆ. ಸೊ ಬನ್ನಿ, ಇವಾಗ ಹೋಗಬೇಕು. ನೋಡಿ, ಟ್ರೈನ್ ಫುಲ್ಲು ರಶ್ ಇದೆ. ಸೊ ನಮ್ಮ ಪ್ರಯಾಣ ಮೈಸೂರು ಕಡೆಗೆ. ಗೈಸ್, ಫೈನಲಿ ಮೈಸೂರಿಗೆ ಬಂದು ಇಳಿತಿದ್ದೀವಿ. ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಹೆವಿ ರಶ್ ಇತ್ತು. ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ವಿ. ಸೊ ವೀಡಿಯೋ ಎಲ್ಲ ಏನೂ ಮಾಡಿಲ್ಲ. ಇವಾಗ ಮೈಸೂರಿನಲ್ಲಿ ಬೈಕ್ ತಗೊಂಡು ಹೋಗೋದು. ಸೊ ಬನ್ನಿ ಹೋಗೋಣ. ಚಾಮುಂಡಿ ಬೆಟ್ಟ ಪಯಣ ಮ್ಯೂಸಿಯಮಿಗೆ ಪ್ಯಾಲೇಸ್ ಹೋಗೋಣ ಅಂತಿದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ನೋಡೋಣ. ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ 7:50 ಟ್ರೈನ್ ಇತ್ತು. ನಾವು ಮೆಜೆಸ್ಟಿಕ್ ಬರೋದೇ 7:40 ಹಂಗಾಗಿತ್ತು. ಸೊ ಇಲ್ಲಿ ಟಿಬೇಟಿಯನ್ ಅವರೆಲ್ಲ ಇದ್ದಾರೆ. ಇವಾಗ ಚಾಮುಂಡಿ ಬೆಟ್ಟ ಹೋಗಿ ನೆಕ್ಸ್ಟು ಚಾಮುಂಡಿ ಬೆಟ್ಟದಿಂದ ಪಯಣ ಮ್ಯೂಸಿಯಮಿಗೆಲ್ಲ ಹೋಗಿ ಇವತ್ತು ಇಡೀ ಮೈಸೂರು ಸುತ್ತಾಡ್ಬೇಕಂತಿದ್ದೀನಿ. ಸೊ ಹೋಗೋಣ ಬನ್ನಿ. ಜನ ನೋಡಿ, ಇಲ್ಲಿ ವೆದರ್ ಮಾತ್ರ ಸಖತ್ತಾಗಿದೆ. ಬೈಕ್ ಹುಡುಕ್ಬೇಕು ಗೈಸ್. ಸೊ ಬೈಕ್ ಹುಡ್ಕೊಂಡು ಹೋಗೋಣ. ಫುಲ್ಲು ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಪ್ಯಾಲೇಸಲ್ಲಿ ದಸರಾ ಇರೋದ್ರಿಂದ ಎಲ್ಲ ಕಡೆ ಪೇಂಟ್ ಮಾಡ್ತಾ ಇದ್ದಾರೆ. ಮೈಸೂರು ರೈಲ್ವೆ ನಿಲ್ದಾಣ ವಾಹನ ನಿಲುಗಡೆ. ರೈಲ್ವೆ ಸ್ಟೇಷನ್ ಒಂದ್ಸಲ ನೋಡ್ಕೊಂಡು. ಗೈಸ್, ಮೈಸೂರು ಮಾತ್ರ ಹೆವಿ ಕ್ಲೀನ್ ಆಗಿದೆ. ಫುಲ್ಲು ಲೈಟಿಂಗ್ಸ್ ಆಗ್ತಾ ಇದ್ದಾರೆ ಅಲ್ಲೆಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ಟ್ರೈನು ಸುಮ್ಮನೆ ನಿಲ್ಲಿಸಿದ್ದಾರೆ. ನೈಟ್ ಬಂದರೆ ಚೆನ್ನಾಗಿರುತ್ತೆ ಲೈಟ್ ನೋಡೋಕ್ಕೆ. ಬಟ್ ಇವಾಗ ನಾವು ಬೆಳಗ್ಗೆನೇ ಬಂದಿದ್ದೀವಿ. ಗೈಸ್, ಗೊಂಬೆ ನೋಡಿ, ಗೊಂಬೆ ಎಲ್ಲೆಲ್ಲ ನೋಡಿದ್ರು ಗೊಂಬೆ. ಇದೇ ಮೇಯ್ನ್ ಸರ್ಕಲ್ ಅನಿಸುತ್ತೆ. ಮೈಸೂರು ಬಂದರೆ ಏನು ನೆನಪಾಗುತ್ತೆ ಅಂದರೆ ಗೈಸ್, ಲಾಸ್ಟ್ ಇಯರು ಒಂದು ಫಿಲಮ್ ಶೂಟಿಂಗ್ ಇದೆ ಅಂತ ಹೇಳಿ ಒಬ್ಬರು ನನಗೆ ಇಲ್ಲಿ ಕರ್ಕೊಬಂದಿದ್ರು. ಎಷ್ಟು ಕಾಯಿಸಿದ್ರು ಅಂತ ಅಂದರೆ, ಕನ್ನಡ ಫಿಲಮ್ ಅಂತ ಕರ್ಕೊಬಂದು ಅದು ಯಾವುದೋ ಇವ್ರದ್ದು ತೆಲುಗು ಮೂವಿಗೆ ಸೈಡ್ ಆ್ಯಕ್ಟ್ರ್ ಅಂತ ಕರ್ಕೊಬಂದಿದ್ರು. ಸೊ ಆ ಮೂವಿಲಿ ಏನೋ ಒಂದು ಕ್ಯಾಮ್ರಕ್ಕೆ ಕಾಣಿಸ್ಕೊಂಡಿಲ್ದಂಥ ಆ್ಯಕ್ಟಿಂಗ್ ಮಾಡಿ ಕಳಿಸಿದ್ರು. ಹೆವಿ ಬೇಜಾರಾಗ್ಬಿಟ್ಟಿತ್ತು ಮಾತ್ರ ಮೈಸೂರಿಗೆ ಬಂದಾಗ. ಸೊ ಈ ಸಲ ಇಲ್ಲಿ ಸುತ್ತಿ ಎಂಜಾಯ್ ಮಾಡಿ ಹೋಗ್ಬೇಕಂತ ಬಂದಿದ್ದೀನಿ. ಮೈಸೂರು ಬರೋರು ಯಾರು ಇದ್ದರೆ ನೋಡಿ, ಇಲ್ಲಿ ಸುತ್ತಾಡೋರು ಇದ್ದರೆ ಆನ್ಲೈನ್ ರೆಂಟಲ್ ಬೈಕ್ ಅಂತ ಇದೆ. ಸೊ ಇವಾಗ ನಾನು ಬೈಕ್ ತೊಗೊಂಡು, ಇಲ್ಲಿ ಸುಮಾರು ಬೈಕ್ಗಳಿದ್ದಾವೆ. ಸೊ ಬೈಕ್ ತೊಗೊಂಡು ಹೋಗೋಣ ಅಂತಿದ್ದೀನಿ. ನೋಡಿರಿ, ರೆಂಟ್ ಆನ್ಲೈನ್. ಸೊ ಇಷ್ಟೊಂದು ಗಾಡಿಗಳಿದ್ದಾವೆ. ಫಸ್ಟು ಗಾಡಿದು ವೀಡಿಯೋ ಮಾಡ್ಕೋಬೇಕು, ಆಮೇಲೆ ಬೈಕ್ ತೊಗೋಬೇಕು. ಸೊ ಫಸ್ಟ್ ತೊಗೊಳೋಣ ಬನ್ನಿ. ಇವಾಗ ನಾವು ರೆಂಟಲ್ಲಿ ಬೈಕ್ ತೊಗೊತಿಲ್ಲ. ಏನಕ್ಕಂತ ಅಂದರೆ ಅವ್ರ ಪರಿಚಯರವರೊಬ್ಬರು ಹೇಳಿದ್ರು. ಅಂದರೆ ಅವರು ಏನಂದ್ರೆ, ನೀವು ಜಾಸ್ತಿ ದೂರ ಹೋಗ್ತೀರಾ ಅಂದರೆ ಮಾತ್ರ ತಗೊಳ್ಳಿ, ನೈಟ್ ಎಲ್ಲ ಸುತ್ತಾಡ್ತೀರಾ ಅಂದರೆ. ಸೊ ನಾವು ನೈಟ್ ಸುತ್ತಾಡಲ್ಲ. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ, ಇಲ್ಲೇ ಹತ್ರ ಇದೆ, ಆರಾಮಾಗಿ ಬಸ್ಸು ಇದೆ, ಆಟೋ ಇದೆ, ಆರಾಮಾಗಿ ಹೋಗಿ ಅಂತ ಅಂದಿದ್ದಾರೆ. ಸೊ ಇವಾಗ ಫಸ್ಟು KR ಸರ್ಕಲಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟು ಬೇರೆ ಎಲ್ಲಿ ಹೋಗೋದು ಅಂತ ನೋಡೋದು ಗೈಸ್. ಫಸ್ಟು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಲ್ವಾ. ಮೈಸೂರು KR ಮಾರ್ಕೆಟ್ ನೋಡಿ ಗೈಸ್, ಎಷ್ಟು ಕ್ಲಿಯರ್ ಆಗಿದೆ. ಎಷ್ಟು ಕ್ಲೀನ್ ಆಗಿದೆ ನೋಡಿ. ಬೆಂಗಳೂರಿಂದ ಹೆವಿ ಏನು, ಬೆಂಗಳೂರಲ್ಲಿ ಹೆವಿ ಕಸ, ಇಲ್ಲೊಂದು ಕಸ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೊರಟಿದ್ದೀವಿ ಚಾಮುಂಡಿ ಬೆಟ್ಟ ನೋಡಿ. ಇಲ್ಲಿ ಫುಲ್ಲು ರಶ್ಶು. ಫೈನಲಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಏನಂತಂದರೆ ಫುಲ್ಲು ಜನ ಇದ್ದಾರೆ. ಇದು ಮುಗಿಸ್ಕೊಂಡು ನೆಕ್ಸ್ಟು ಝೂಗೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫಸ್ಟ್ ದೇವ್ರ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಬನ್ನಿ. ಯಾರು ಓನ್ ವೆಹಿಕಲ್ ತಗೊಬಂದ್ರೆ ಇಲ್ಲಿ ಬೆಸ್ಟು. ಬಸ್ಸು ಹೆವಿ ರಶ್ ಇರುತ್ತೆ. ಆದಷ್ಟು ಓನ್ ವೆಹಿಕಲಲ್ಲೇ ಬನ್ನಿ.
ಇಲ್ಲಿ ರೆಂಟಿಗೂ ಗಾಡಿ ಸಿಗುತ್ತೆ. ನಾವು ಬೇಗ ಬರ್ತೀವಿ ಅಂತ ಅನ್ಕೊಂಡು ಬಸ್ಸಲ್ಲಿ ಬಂದ್ವಿ, ಬಟ್ ಹೆವಿ ಲೇಟ್ ಆಗಿದೆ ಗೈಸ್. ದೇವಸ್ಥಾನ ನೋಡಿ, ದೇವಸ್ಥಾನ ಚಾಮುಂಡಿ ಬೆಟ್ಟ. ಓ ಹೆವಿ ಕ್ಯೂ ಇದೆ ಗೈಸ್. ನೋಡಿ ಗೈಸ್, ದೇವಸ್ಥಾನದ ಒಳಗಡೆ ಹೊರಟಿದೀವಿ. ನೋಡಿ ಇಲ್ಲಿ ಹೂವು. ಗೈಸ್ ಹೆವಿ ಕ್ಯೂ ಇದೆ. ಸೊ ಇವಾಗ ಕ್ಯೂ ಅಲ್ಲಿ ನಿಂತಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಕ್ಯೂ ಕ್ಲೋಸಾ. 100 ರೂಪೀಸ್ ಇಂದು ಪ್ರವೇಶ ದರ ಇದೆ. ಟಿಕೆಟ್ ತಗೊಂಡು ಇಲ್ಲಿಂದ ಹೋಗ್ಬೋದು. ಫ್ರೀ ಆಗೂ ಇದೆಯಂತೆ. ದೇವಸ್ಥಾನಕ್ಕೆ ಬಂದಾಗ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರೋರು, ದುಡ್ಡು ಕೊಟ್ಟು ಹೋಗ್ಬಾರ್ದಂತೆ, ಕಾದು ದೇವ್ರ ದರ್ಶನ ಪಡಿಬೇಕಂತೆ. ಸೊ ಕಾದಿ ದೇವ್ರ ದರ್ಶನ ಪಡಿಯೋಣ ಬನ್ನಿ. ಶ್ರೀ ಚಾಮುಂಡೇಶ್ವರಿ ದೇವಾಲಯ ಫ್ರಂಟ್ ನೋಡಿ ಗೈಸ್. ಸೊ ಹೆವಿ ರಶ್ ಇದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ಕ್ಯೂ ಅಲ್ಲಿ ನಿಲ್ಲೋಣ. ಹೆವಿ ಜನ ಅಂದ್ರೆ ಹೆವಿ ಜನ ಇದ್ದಾರೆ ನೋಡಿ ಇಲ್ಲಿ ಫುಲ್ಲು ರಶ್ ಗೈಸ್. ಟೈಮ್ ಪಾಸ್ ಕಡಲೆಕಾಯಿ ಸಿಕ್ಕಿಲ್ಲ ಅಂತ ಬಟಾಣಿ ತಿಂತಾ ಇದ್ದೀವಿ. ಹೆವಿ ರಶ್ ಇದೆ ನೋಡಿ ಇಲ್ಲಿ. ಹಿಂಡು ತನಕ ಕಾಣಿಸಲ್ಲ, ಇಲ್ಲಿ ಫುಲ್ಲು ರಶ್ ಇದೆ ಗೈಸ್. ಸೊ ತಿನ್ನೋಣ. ಇಲ್ಲಿವರೆಗೂ 2 ಅವರ್ಸಿಂದ ನಿತ್ತಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಕ್ಯೂ ಇದೆ ಗೈಸ್. ಫೈನಲಿ ಚಾಮುಂಡಿ ದೇವಿ ದರ್ಶನ ಆಯಿತು. ಇವಾಗ ಹೊರಗಡೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನೋ ಸ್ಟೇಜ್ ಆಗ್ತಾ ಇದ್ದಾರೆ, ಫಂಕ್ಷನ್ ಇದೆ ಅನ್ಸುತ್ತೆ. ಹೆವಿ ಹೊಟ್ಟೆ ಎಸ್ದುಬಿಟ್ಟಿದೆ. ಪ್ರಸಾದ ಇದ್ದರೆ ಪ್ರಸಾದ ತಿನ್ಕೊಂಡು ಯೂಟ್ಯೂಬ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಏನೂ ಆಗಲಿಲ್ಲ ಗೈಸ್ ಇವತ್ತು. ಇಲ್ಲೇ ಸುಮಾರು ಹೊತ್ತಾಗ್ಬಿಡ್ತು. ಸೊ ನೋಡಿ, ಇಲ್ಲಿ ಪೊಲೀಸರನ್ನು ನೋಡಿದ್ರೆ ಏನು ನೆನಪಾಗುತ್ತೆ ಕಮೆಂಟ್ ಹಾಕಿ. ನನಗೆ ಇಲ್ಲಿನ ಪೊಲೀಸರನ್ನು ನೋಡಿದ್ರೆ ನವಗ್ರಹನೇ ನೆನಪಾಗುತ್ತೆ. ನಾವಿವಾಗ ಮೈಸೂರು ಪ್ಯಾಲೇಸ್ ಹತ್ರ ಆನೆ ಬರುತ್ತಂತೆ. ಸೊ ಆನೆ ನೋಡೋಕೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಫುಲ್ಲು ಲೈಟಿಂಗ್ಸ್. ಇವಾಗ ಮೈಸೂರು ಪ್ಯಾಲೇಸ್ ಒಳಗೆ ಹೋಗ್ತೀನಿ ನೋಡಿ. ಫುಲ್ಲು ಜನ ರಶ್ ಆಗಿಬಿಟ್ಟಿದ್ದಾರೆ. ಇವಾಗ ಆನೆ ಎಲ್ಲ ಬರುತ್ತೆ ಹೊರಗಡೆ. ಸೊ ಇಲ್ಲಿ ನೋಡಿ, ಮೈಸೂರಲ್ಲಿ ಏನೇ ಟ್ರಾಫಿಕ್ ಒಂಚೂರು ಇಲ್ಲ, ಚೆನ್ನಾಗಿದೆ ಇಲ್ಲಿ. ನೀವು ಹೋಗೋಣ ರೋಡ್ ದಾಟಿ ಆ ಕಡೆ.